ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇರೋದು ಒನ್ ಇಂಡಿಯಾ ಕನ್ನಡ. ನಾನ್ ಪ್ರತಿಮಾ. ವೀಕ್ಷಕರೇ, ಬಾಂಗ್ಲಾದೇಶ ಭಾರತದ ಅತಿ ಸಮೀಪದ ಹಾಗೆ ಮಹತ್ವದ ನೆರೆಯ ದೇಶ. ಭೌಗೋಳಿಕವಾಗಿ ಮಾತ್ರ ಅಲ್ಲ, ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಂಸ್ಕೃತಿಕ ಹಾಗೆ ಭದ್ರತೆಯ ದೃಷ್ಟಿಯಿಂದಾನು ಬಾಂಗ್ಲಾದೇಶದ ಸ್ಥಿರತೆ ಭಾರತಕ್ಕೆ ತುಂಬಾನೇ ಇಂಪಾರ್ಟೆಂಟ್. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ರಾಜಕೀಯ ಅಸ್ಥಿರತೆ ಆಗಿರ್ಬೋದು, ಹಿಂಸಾಚಾರ, ಪ್ರತಿಭಟನೆಗಳು ಹಾಗೆ ಸರ್ಕಾರದ ವಿರುದ್ಧದ ಅಸಮಾಧಾನ ಏನಿದೆ, ಇದು ಭಾರತವನ್ನು ಕೂಡ ಯೋಚನೆ ಮಾಡೋ ರೀತಿಯಲ್ಲಿ ಮಾಡಿದೆ. ಇಂತಹ ಉದ್ವಿಗ್ನ ಪರಿಸ್ಥಿತಿ ಭಾರತಕ್ಕೆ ಯಾವ ರೀತಿ ಪರಿಣಾಮ ಉಂಟಾಗುತ್ತೆ ಅನ್ನೋದನ್ನ ನೋಡೋದಾದ್ರೆ, ನಮ್ಮ ನೆರೆಯ ಬಾಂಗ್ಲಾದೇಶದಲ್ಲಿ 1.5 ವರ್ಷದ ಹಿಂದೆ ಅಲ್ಲಿನ ವಿದ್ಯಾರ್ಥಿ ಯುವ ಸಮುದಾಯ ದಂಗೆ ಎದ್ದು ಚುನಾಯಿತ ಸರ್ಕಾರವನ್ನ ಪದಚ್ಯುತಗೊಳಿಸಿದ ಮೇಲೆ ಅಲ್ಲಿ ಸೃಷ್ಟಿಯಾದಂತಹ ಅರಾಜಕತೆ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. 2024 ಆಗಸ್ಟ್ ನಲ್ಲಿ ಆಗಿನ ಪ್ರಧಾನಿ ಶೇಖ್ ಹಸೀನಾ ಅವರನ್ನ ಪದಚ್ಯುತಗೊಳಿಸಿದ ಮೇಲೆ ಅದರ ನೇತೃತ್ವ ವಹಿಸಿದ್ದಂತ ಶರೀಫ್ ಒಸ್ಮಾನ್ ಹಾದಿಯನ್ನ ಹತ್ಯೆ ಮಾಡಿದ ಮೇಲಂತೂ ಮತ್ತೆ ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಭುಗಿಲೆದ್ದಿದೆ. ಈ ಸಲಾನು ಅಲ್ಲಿನ ಅಲ್ಪಸಂಖ್ಯಾತ ಸಮುದಾಯವಾದ ಹಿಂದೂಗಳನ್ನ ಗುರಿ ಮಾಡಿಕೊಂಡು ಅನೇಕ ರೀತಿಯಲ್ಲಿ ಅಟ್ಯಾಕ್ ಮಾಡಲಾಗ್ತಾ ಇದೆ. ಹಿಂದೂ ಯುವಕನೊಬ್ಬನನ್ನ ಕ್ಷುಲ್ಲಕ ಕಾರಣಕ್ಕಾಗಿ ಬರ್ಬರವಾಗಿ ಕೊಲೆ ಮಾಡಿದ್ರು. ಅಷ್ಟು ಮಾತ್ರ ಅಲ್ಲ, ಭಾರತೀಯರ ವಿರುದ್ಧ ಪರೋಕ್ಷ ಸಮರವನ್ನ ಸಾರಿರುವಂತಹ ಪ್ರತಿಭಟನಾ ನಿರತ ಗುಂಪುಗಳು ಹಿಂದೂ ದೇಗುಲಗಳ ಮೇಲೂ ಕೂಡ ದಾಳಿಯನ್ನ ಕಂಟಿನ್ಯೂ ಮಾಡ್ತಾ ಇರೋದು ನಿಜಕ್ಕೂ ಆತಂಕವನ್ನ ಉಂಟು ಮಾಡುತ್ತೆ. ಬಾಂಗ್ಲಾದಲ್ಲಿ ನಡೀತಾ ಇರೋ ಹಿಂದೂ ಹಾಗೆ ಭಾರತ ವಿರೋಧಿ ಘಟನಾವಳಿಗಳ ಹಿಂದೆ ಕೇವಲ ಶೇಖ್ ಹಸೀನಾ ವಿರೋಧಿಗಳು ಮಾತ್ರ ಅಲ್ಲ, ಅಲ್ಲಿನ ಹಾಲಿ ಮಧ್ಯಂತರ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರೋ ಮೊಹಮ್ಮದ್ ಯೂನುಸ್ ಅವರ ಕುಮ್ಮಕ್ಕು ಇರೋದು ಕೂಡ ಸ್ಪಷ್ಟವಾಗಿ ಕಾಣಿಸುತ್ತೆ. ಇನ್ನು ದಶಕಗಳಿಂದ ಭಾರತದ ಆಪ್ತ ರಾಷ್ಟ್ರ ಅಂತಾನೆ ಕರೆಸ್ಕೊಳ್ತಾ ಇದ್ದಂತ ಬಾಂಗ್ಲಾದೇಶದಲ್ಲಿ ಇತ್ತೀಚಿನ 2 ವರ್ಷಗಳಿಂದ ನಡೀತಾ ಇರುವಂತ ರಾಜಕೀಯ ಏನೊಂದು ಘಟನೆಗಳಾಗಿರ್ಬೋದು, ಅಸಮಾಧಾನಗಳಾಗಿರ್ಬೋದು, ಕೆಲವೊಂದು ವಿಪ್ಲವಗಳಾಗಿರ್ಬೋದು, ಹಾಗೆ ಮೂಲಭೂತವಾದಿಗಳು ಕೋಮು ವಿಷಬೀಜವನ್ನ ಬಿತ್ತಿ ಹಿಂದೂಗಳು ಹಾಗೆ ಭಾರತೀಯರ ವಿರುದ್ಧ ಅಲ್ಲಿನ ಬಹುಸಂಖ್ಯಾತ ಸಮುದಾಯವನ್ನ ಎತ್ಕಟ್ಟೋ ಪ್ರಯತ್ನವನ್ನ ಮಾಡ್ತಾನೆ ಬರ್ತಾ ಇರೋದು ಉಭಯ ದೇಶಗಳ ಬಾಂಧವ್ಯಕ್ಕೂ ಕೂಡ ಒಂದು ದೊಡ್ಡ ಹೊಡೆತವನ್ನ ಕೊಡಬಹುದು. ಕಳೆದ 2 ವರ್ಷಗಳಿಂದ ಬಾಂಗ್ಲಾದಲ್ಲಿ ನಿರಂತರವಾಗಿ ಹಿಂದೂಗಳು ಹಾಗೆ ಅವರ ಆರಾಧನಾ ಕೇಂದ್ರಗಳಾಗಿರೋ ದೇವಾಲಯಗಳನ್ನ ಗುರಿ ಮಾಡಿಕೊಂಡು ದಾಳಿಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ. ಹಿಂದೂಗಳ ಮೇಲಿನ ದೌರ್ಜನ್ಯ ಮಿತಿ ಮೀರಿ ಹೋಗ್ತಾ ಇದೆ. ಇದಕ್ಕೆ ಭಾರತ ಪದೇ ಪದೇ ಎಚ್ಚರಿಕೆಯನ್ನ ಕೊಡ್ತಾ ಬರ್ತಾ ಇದ್ರೂನು ಅಲ್ಲಿನ ಮೂಲಭೂತವಾದಿ ಸಂಘಟನೆಗಳು ಉಗ್ರವಾದಿ ಸಂಘಟನೆಗಳ ಜೊತೆ ಕೈ ಜೋಡಿಸಿ ತಮ್ಮ ಕುಕೃತ್ಯಗಳನ್ನ ಹೀಗೆ ಕಂಟಿನ್ಯೂ ಮಾಡ್ತಾ ಇವೆ. ಮಧ್ಯಂತರ ಸರ್ಕಾರದ ನೇತೃತ್ವ ವಹಿಸಿಕೊಂಡಿರೋ ಮೊಹಮ್ಮದ್ ಯೂನುಸ್ ಅವರು ಕೂಡ ಪಾಕಿಸ್ತಾನ ಹಾಗೆ ಚೀನಾದ ಚಿತಾವಣೆಯಿಂದ ಭಾರತ ವಿರೋಧಿ ಧೋರಣೆಯನ್ನ ತಾಳಿದ್ದಾರೆ. 2 ದಿನಗಳ ಹಿಂದೆ ಬಾಂಗ್ಲಾದಲ್ಲಿ ನಡೆದಂತ ಹಿಂಸಾಚಾರದ ಸಂದರ್ಭದಲ್ಲಿ ಗಲಭೆಕೋರರು ಭಾರತದ ಗಡಿ ಸನಿಹಕ್ಕೆ ಬಂದಿರೋದು ಕೂಡ ಬಾಂಗ್ಲಾದ ಹಾಲಿ ಸರ್ಕಾರದ ಸಂಚನ್ನ ಬಯಲು ಮಾಡಿದೆ. ಬಾಂಗ್ಲಾದ ಪದಚ್ಯುತ ಪ್ರಧಾನಿ ಶೇಖ್ ಹಸೀನಾ ಭಾರತದಲ್ಲಿ ಆಶ್ರಯ ಪಡೆದಿರೋದನ್ನೇ ನೆಪ ಮಾಡಿಕೊಂಡು ಯೂನುಸ್ ಈ ದುಷ್ಕೃತ್ಯಗಳಿಗೆ ಕುಮ್ಮಕ್ಕು ಕೊಡ್ತಾ ಇರೋದು ಒಂದ್ ರೀತಿ ಜಗಜ್ಜಾಹೀರಾಗಿದೆ. ಈ ಎಲ್ಲಾ ಬೆಳವಣಿಗೆಗಳನ್ನ ನೋಡಿದ್ರೆ ಭಾರತದ ಪಾಲಿಗೆ ನಿಜಕ್ಕೂ ಬಾಂಗ್ಲಾದೇಶ ಮಗ್ಗುಲ ಮುಳ್ಳಾಗಿ ಪರಿಣಮಿಸಿರೋ ಹಾಗೇನೆ ಕಾಣಿಸುತ್ತೆ. ಪಾಕಿಸ್ತಾನ ಹಾಗೆ ಚೀನಾದ ಜೊತೆ ಕೈ ಜೋಡಿಸಿರೋ ಬಾಂಗ್ಲಾ ಸರ್ಕಾರ ಅಲ್ಲಿನ ಮೂಲಭೂತವಾದಿ ಸಂಘಟನೆಗಳಿಗೆ ಉಗ್ರಗಾಮಿಗಳು ನೆರವು ಕೊಡ್ತಾ ಇರೋದು, ಹಿಂದೂಗಳ ಮೇಲೆ ಜಾಸ್ತಿ ಆಗ್ತಾ ಇರೋ ದೌರ್ಜನ್ಯ, ಪ್ರತಿಭಟನೆ, ಹಿಂಸಾಚಾರಗಳಿಂದ ರಕ್ಷಣೆ ಪಡೆಯೋ ನೆಪದಲ್ಲಿ ಬಾಂಗ್ಲಾ ಪ್ರಜೆಗಳು ಗಡಿ ಮೂಲಕ ಭಾರತದ ಒಳಗಡೆ ನುಸುಳ್ತಾ ಇರೋದು ಕೂಡ ಒಂದ್ ರೀತಿ ಭಾರತಕ್ಕೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಸವಾಲನ್ನ ಎದುರಿಸಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗಬಹುದು. ಈ ನಿಟ್ಟಿನಲ್ಲೂ ಕೂಡ ಕೇಂದ್ರ ಸರ್ಕಾರ ಸಮರ್ಥವಾಗಿ ಒಂದಷ್ಟು ಕ್ರಮಗಳನ್ನ ಕೈಗೊಳ್ಳಬೇಕಾಗಿದೆ. ಹಾಗೆ ಬಾಂಗ್ಲಾದೇಶದ ಈ ತರದ ದುಷ್ಕೃತ್ಯವನ್ನ, ಅವರ ಕುತಂತ್ರವನ್ನ ವಿಫಲಗೊಳಿಸೋದ್ರ ಕಡೆ ಕೂಡ ಒಂದಷ್ಟು ಗಮನ ಕೊಡಬೇಕಾಗಿದೆ. ಹಿಂದೂಗಳ ರಕ್ಷಣೆಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒತ್ತಡ ಹೇರಿ ಬಾಂಗ್ಲಾದೇಶವನ್ನ ಅರಾಜಕತೆಯಿಂದ ಪಾರು ಮಾಡೋ ರಾಜತಾಂತ್ರಿಕ ಜಾಣ್ಮೆಯನ್ನ ಇಲ್ಲಿ ಭಾರತ ಪ್ರದರ್ಶಿಸಬೇಕಾಗಿದೆ. ಬಾಂಗ್ಲಾದೇಶದಲ್ಲಿ ಈ ರೀತಿ ಆಗ್ತಾ ಇರೋದ್ರಿಂದ ಭಾರತ ಇನ್ನು ಯಾವೆಲ್ಲ ವಿಚಾರದಲ್ಲಿ ಆತಂಕದಲ್ಲಿದೆ, ಆದ್ರೆ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮ ಯಾವ ರೀತಿಯಾಗಿರುತ್ತೆ ಅಂತಾನು ಕೂಡ ಯೋಚನೆ ಮಾಡ್ಬೇಕಾಗತ್ತೆ. ಅದರಲ್ಲೂ ಪ್ರಮುಖವಾಗಿ ಗಡಿ ಭದ್ರತೆ ಮೇಲೆ ಪರಿಣಾಮ ಅಂತ ಬಂದಾಗ ಭಾರತ ಬಾಂಗ್ಲಾದೇಶ ಗಡಿ ಸುಮಾರು 4000 ಕಿಲೋಮೀಟರ್ಗಳಿಗಿಂತ ಹೆಚ್ಚು ಉದ್ದದ ಗಡಿ. ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಏನಾದ್ರೂ ಜಾಸ್ತಿ ಆದ್ರೆ ಗಡಿಯಲ್ಲೂ ಕೂಡ ಉದ್ವಿಗ್ನತೆ ಪರಿಸ್ಥಿತಿ ತೀವ್ರವಾಗುವ ಸಾಧ್ಯತೆ ಇರುತ್ತೆ. ಅಕ್ರಮ ವಲಸೆ, ಕಳ್ಳ ಸಾಗಣೆ, ಉಗ್ರ ಸಂಘಟನೆಗಳ ಚಲನವಲನ ಇದೆಲ್ಲವೂ ಕೂಡ ಗಡಿ ಭದ್ರತೆಗೂ ಕೂಡ ದೊಡ್ಡ ಸವಾಲಾಗುತ್ತೆ. ವಿಶೇಷವಾಗಿ ಅಸ್ಸಾಂ, ಪಶ್ಚಿಮ ಬಂಗಾಳ, ತ್ರಿಪುರಾ ಹಾಗೆ ಮಿಜೋರಾಂ ರಾಜ್ಯಗಳು ನೇರ ಪರಿಣಾಮಕ್ಕೆ ಒಳಗಾಗುವ ಸಾಧ್ಯತೆ ಕೂಡ ಇರುತ್ತೆ. ಇನ್ನು ಅಕ್ರಮ ವಲಸೆ ಅಂತ ಬಂದಾಗ
ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಅಥವಾ ಆರ್ಥಿಕ ಕುಸಿತ ಏನಾದ್ರೂ ಉಂಟಾದ್ರೆ ಇದರಿಂದ ಜನ ಭಾರತದ ಕಡೆಗೆ ವಲಸೆ ಬರೋದಕ್ಕೆ ಟ್ರೈ ಮಾಡೋ ಸಾಧ್ಯತೆನೆ ಜಾಸ್ತಿ. ಈ ಅಕ್ರಮ ವಲಸೆಯಿಂದ ಸ್ಥಳೀಯ ಜನಸಂಖ್ಯೆ ಮೇಲೆ ಒಂದಷ್ಟು ಒತ್ತಡ ಆಗುತ್ತೆ, ಉದ್ಯೋಗದಲ್ಲಿ ಒಂದಷ್ಟು ಸ್ಪರ್ಧೆಗಳು, ಸಾಮಾಜಿಕ ಸಂಘರ್ಷ ಏರ್ಪಡುತ್ತೆ, ಕಾನೂನು ಹಾಗೆ ಶಿಸ್ತು ಸಮಸ್ಯೆ ಇದೆಲ್ಲವೂ ಕೂಡ ಜಾಸ್ತಿ ಆಗುತ್ತೆ. ಈ ವಿಚಾರ ಈಗಾಗಲೇ ರಾಜಕೀಯವಾಗಿ ಸಂವೇದನಾಶೀಲವಾಗಿರೋ ಭಾರತಕ್ಕೆ ದೊಡ್ಡ ಚಾಲೆಂಜಿಂಗ್ ಆಗಿ ಉಳ್ಕೊಳ್ಳುತ್ತೆ. ಇನ್ನು ಉಗ್ರವಾದ ಹಾಗೆ ಅತಿವಾದದ ಭೀತಿ ಅಂತ ಬಂದ್ರೆ ಬಾಂಗ್ಲಾದೇಶದಲ್ಲಿ ಈಗಾಗಲೇ ಅಸ್ಥಿರತೆ ಯಾವ ರೀತಿ ಇದೆ ಅನ್ನೋದನ್ನ ನೋಡ್ತಾ ಇದೀವಿ. ಇದು ಹೀಗೆ ಕಂಟಿನ್ಯೂ ಆಗ್ಬಿಟ್ರೆ ಉಗ್ರ ಸಂಘಟನೆಗಳು ಅದನ್ನ ತಮ್ಮ ಲಾಭಕ್ಕೆ ಬಳಸ್ಕೊಳ್ಳೋ ಸಾಧ್ಯತೆ ಕೂಡ ಇರುತ್ತೆ. ಹಿಂದಿನ ಅನುಭವಗಳನ್ನೇ ನೋಡಿದ್ರೆ ಉತ್ತರ ಪೂರ್ವ ಭಾರತದ ಕೆಲವು ಉಗ್ರ ಗುಂಪುಗಳು ಬಾಂಗ್ಲಾದೇಶವನ್ನ ಆಶ್ರಯ ತಾಣವನ್ನಾಗಿ ಬಳಸಿದ್ದ ಉದಾಹರಣೆಗಳು ಕೂಡ ಇದೆ. ಹೀಗಾಗಿ ಬಾಂಗ್ಲಾದೇಶದ ದುರ್ಬಲ ಆಡಳಿತ ವ್ಯವಸ್ಥೆ ಭಾರತದ ಆಂತರಿಕ ಭದ್ರತೆಗೆ ನೇರ ಬೆದರಿಕೆಯನ್ನ ಒಡ್ಡಬಹುದು. ಇನ್ನು ವ್ಯಾಪಾರ ಹಾಗೆ ಆರ್ಥಿಕ ಸಂಬಂಧಗಳ ಮೇಲೂ ಕೂಡ ಪರಿಣಾಮ ಅಂತ ಬಂದಾಗ ಬಾಂಗ್ಲಾದೇಶ ಭಾರತಕ್ಕೆ ಪ್ರಮುಖ ವ್ಯಾಪಾರ ಪಾಲುದಾರ ದೇಶ. ರಫ್ತು, ಆಮದು, ಸಾರಿಗೆ ಸಂಪರ್ಕ, ಬಂದರು ಬಳಕೆ, ವಿದ್ಯುತ್ ಹಾಗೆ ಇಂಧನ ಸಹಕಾರ ಈ ಎಲ್ಲಾ ಕ್ಷೇತ್ರಗಳು ಬಾಂಗ್ಲಾದೇಶದ ಸ್ಥಿರತೆ ಮೇಲೆ ಅವಲಂಬಿತವಾಗಿದೆ. ಉದ್ವಿಗ್ನ ಪರಿಸ್ಥಿತಿ ಕಂಟಿನ್ಯೂ ಆಗ್ಬಿಟ್ರೆ ವ್ಯಾಪಾರ ಕುಂಠಿತವಾಗುತ್ತೆ, ಸಾರಿಗೆಯಲ್ಲಿ ವ್ಯತ್ಯಯ ಆಗುತ್ತೆ, ಹೂಡಿಕೆದಾರರು ಆತಂಕಕ್ಕೆ ಒಳಗಾಗಬೇಕಾಗತ್ತೆ. ಇವುಗಳಿಂದ ಭಾರತಕ್ಕೂ ಕೂಡ ಆರ್ಥಿಕ ನಷ್ಟ ಉಂಟಾಗಬಹುದು. ಇನ್ನು ಚೀನಾದ ವಿಚಾರ ಅಂತ ಬಂದ್ರೆ ಇಲ್ಲಿ ಭಾರತದ ತಂತ್ರಜ್ಞಾನದ ಚಿಂತೆ ಜಾಸ್ತಿ ಆಗುತ್ತೆ. ಬಾಂಗ್ಲಾದೇಶದಲ್ಲಿ ಅಸ್ಥಿರತೆ ಜಾಸ್ತಿ ಆದ್ರೆ ಅದನ್ನ ಚೀನಾ ತನ್ನ ಪ್ರಭಾವ ವಿಸ್ತರಣೆ ಮಾಡೋದಕ್ಕೆ ಬಳಸ್ಕೊಳ್ಳೋ ಚಾನ್ಸಸ್ ಇದೆ. ಮೂಲ ಸೌಕರ್ಯ ಯೋಜನೆಗಳು, ಸೇನಾ ಸಹಕಾರ, ಬಂದರು ಹಾಗೆ ಸಾರಿಗೆ ಒಪ್ಪಂದಗಳು ಇವುಗಳ ಮೂಲಕ ಚೀನಾ ಬಾಂಗ್ಲಾದೇಶದಲ್ಲಿ ತನ್ನ ಹಿಡಿತವನ್ನ ಜಾಸ್ತಿ ಮಾಡ್ಕೊಳ್ಬಹುದು. ಇದು ಭಾರತಕ್ಕೆ ತಂತ್ರಜ್ಞಾನದ ದೃಷ್ಟಿಯಿಂದ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿರೋ ಚಿಂತೆಗೀಡಾಗುವಂತಹ ವಿಷಯ. ಇನ್ನು ನೀರು ಹಂಚಿಕೆ ಹಾಗೆ ನದಿ ವಿವಾದ ಅಂತ ಬಂದಾಗ ಭಾರತ ಬಾಂಗ್ಲಾದೇಶ ನಡುವೆ ತೀಸ್ತಾ ನದಿ, ಗಂಗಾ ನದಿ ಹಂಚಿಕೆ ವಿಚಾರದಲ್ಲಿ ಈಗಾಗಲೇ ತುಂಬಾ ಸೂಕ್ಷ್ಮತೆ ಇದೆ. ಬಾಂಗ್ಲಾದೇಶದಲ್ಲಿ ರಾಜಕೀಯ ಅಸ್ಥಿರತೆ ಜಾಸ್ತಿ ಆದ್ರೆ ಈ ವಿಚಾರಗಳು ಮತ್ತಷ್ಟು ಗಂಭೀರವಾಗೋ ಚಾನ್ಸಸ್ ಇರುತ್ತೆ. ಇದು ರಾಜಕೀಯ ಹಾಗೆ ರಾಜತಾಂತ್ರಿಕ ಸಂಬಂಧಗಳ ಮೇಲೆ ಒತ್ತಡ ತಂದೊಡ್ಡಬಹುದು. ಇನ್ನು ಮಾನವೀಯ ಹಾಗೆ ರಾಜತಾಂತ್ರಿಕ ಹೊಣೆಗಾರಿಕೆ ಅಂತ ಬಂದಾಗ ಭಾರತ ಯಾವತ್ತೂ ತನ್ನ ನೆರೆ ರಾಷ್ಟ್ರಗಳಲ್ಲಿ ಸ್ಥಿರತೆ ಹಾಗೆ ಶಾಂತಿಯನ್ನ ಬೆಂಬಲಿಸೋ ದೇಶ ಅನ್ನಿಸ್ಕೊಂಡಿದೆ. ಬಾಂಗ್ಲಾದೇಶದಲ್ಲಿ ಏನೇ ಕಲಹ ಆದ್ರೂನು ಅಥವಾ ಹಿಂಸಾಚಾರ ತೀವ್ರವಾದ್ರೆ ಶರಣಾರ್ಥಿ ಸಮಸ್ಯೆ, ಒಂದ್ ರೀತಿ ಮಾನವೀಯ ನೆರವು, ರಾಜತಾಂತ್ರಿಕ ಸಮತೋಲನ ಈ ಎಲ್ಲಾ ವಿಚಾರಗಳಲ್ಲಿ ಭಾರತ ಸೂಕ್ಷ್ಮವಾಗಿ ನಡೆದುಕೊಳ್ಬೇಕಾದ ಅನಿವಾರ್ಯತೆ ಇದೆ. ಹೀಗಾಗಿ ಇಂಥ ಸಂದರ್ಭದಲ್ಲಿ ಭಾರತದ ಮುಂದೆ ಕೆಲವೊಂದು ಆಯ್ಕೆಗಳು ಕೂಡ ಇದೆ. ಅದರಲ್ಲಿ ಕೆಲವೊಂದು ಹೇಳೋದಾದ್ರೆ ರಾಜತಾಂತ್ರಿಕ ಸಂವಾದ ಅಂತ ಬಂದಾಗ ಬಾಂಗ್ಲಾದೇಶದ ಎಲ್ಲಾ ಪಕ್ಷಗಳ ಜೊತೆ ಸಂವಹನ ಹಾಗೆ ಭದ್ರತಾ ಸಿದ್ಧತೆ ಅಂತ ಬಂದಾಗ ಗಡಿ ಭದ್ರತೆಯನ್ನ ಬಲಪಡಿಸೋದು, ಹಾಗೆ ಆರ್ಥಿಕ ಹಾಗೆ ಮಾನವೀಯ ಸಹಕಾರ ಅಂತ ಬಂದಾಗ ಪರಿಸ್ಥಿತಿ ಮತ್ತಷ್ಟು ಹದಗೆಡದ ಹಾಗೆ ತಡೆಯೋದು. ಭಾರತಕ್ಕೆ ಬಾಂಗ್ಲಾದೇಶದಲ್ಲಿ ಸ್ಥಿರ ಹಾಗೆ ಸ್ನೇಹಪೂರ್ಣ ಸರ್ಕಾರ ಇರೋದು ಅತ್ಯಂತ ಅಗತ್ಯ ಅಂತ ಹೇಳ್ಬೋದು. ಒಟ್ಟಾರೆ ಬಾಂಗ್ಲಾದೇಶದಲ್ಲಿ ಸ್ಥಿರತೆ, ಭಾರತಕ್ಕೆ ಶಾಂತಿ ಅನ್ನೋ ಸಮೀಕರಣವನ್ನ ಭಾರತ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೆ. ಬಾಂಗ್ಲಾದೇಶದ ಉದ್ವಿಗ್ನ ಪರಿಸ್ಥಿತಿ ಕೇವಲ ಅಲ್ಲಿನ ಸಮಸ್ಯೆ ಮಾತ್ರ ಅಲ್ಲ, ಅದು ಭಾರತದ ಭದ್ರತೆ, ಆರ್ಥಿಕತೆ ಹಾಗೆ ಪ್ರಾದೇಶಿಕ ರಾಜಕಾರಣಕ್ಕೂ ನೇರವಾಗಿ ಎಫೆಕ್ಟ್ ಮಾಡೋ ವಿಚಾರ ಆಗಿರೋದ್ರಿಂದ ಈ ಬೆಳವಣಿಗೆಯನ್ನ ಭಾರತ ತುಂಬಾ ಎಚ್ಚರಿಕೆಯಿಂದ ಗಮನಿಸ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಈ ವಿಚಾರಗಳು ಭಾರತ ಹಾಗೆ ಬಾಂಗ್ಲಾದೇಶ ಎರಡಕ್ಕೂ ಅತ್ಯಂತ ಮಹತ್ವವಾದ ವಿಚಾರವಾಗುತ್ತೆ. ಸೊ ಭಾರತ ಯಾವ ನಡೆಯನ್ನ ಅನುಸರಿಸುತ್ತೆ, ರಾಜತಾಂತ್ರಿಕವಾಗಿ ಜಾಣ್ಮೆಯ ನಡೆ ಯಾವ ರೀತಿಯಲ್ಲಿ ಇರುತ್ತೆ, ಇದೆಲ್ಲವನ್ನ ಕಾದು ನೋಡ್ಬೇಕಾಗತ್ತೆ.